Hello everyone, Namaskara. Welcome to Minutes Byte. This is a video series which will be discussing two topics every day for UPSC, KPSC, and other state examinations. Without delay, let us start today's two topics: Sukanya Samriddhi Scheme and digitization of land records. ಏನಿದೆ ನ್ಯೂಸಲ್ಲಿ ಅಂತ ಚೆಕ್ ಮಾಡೋದಾದ್ರೆ ಇಂಟ್ರೆಸ್ಟ್ ರೇಟ್ pardon ಇಂಟ್ರೆಸ್ಟ್ ರೇಟ್ ಆಫ್ ಫಾರ್ ಸುಕನ್ಯಾ ಸಮೃದ್ಧಿ ಸ್ಕೀಮ್ ರೇಸ್ಡ್ ಬೈ 20 BPS. BPS ಅಂದರೆ ಬೇಸ್ ಪಾಯಿಂಟ್ಸ್ ಅಂತ. Government raised the interest rates for Sukanya Samriddhi scheme by 20 base points and 3-year term deposit scheme by 10 base points from January to March quarter, while retaining the rates for all other small savings schemes. ಗೌರ್ಮೆಂಟ್ ಕಡೆಯಿಂದ ಇರುವಂಥ ಎಲ್ಲ ಸ್ಮಾಲ್ ಸೇವಿಂಗ್ ಸ್ಕೀಮ್ಸ್ಗಳದ್ದು ಇಂಟ್ರೆಸ್ಟ್ ಸೇಮ್ ಆಗಿಡುತ್ತಾ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಏನಿದೆ ಇದರ ಇಂಟ್ರೆಸ್ಟ್ ರೇಟ್ಸು 20 ಬೇಸ್ ಪಾಯಿಂಟ್ಸ್ ಅಂತಂತಂದರೆ 0.2% ಅಂತ ಅರ್ಥ. ಸೊ ಕಂಪ್ಲೀಟ್ 100 ಬೇಸ್ ಪಾಯಿಂಟ್ಸ್ ಆದಾಗ 1%, ರೈಟ್? ಸೊ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸುಕನ್ಯಾ ಸಮೃದ್ಧಿ ಸ್ಕೀಮ್ ಇಂಪಾರ್ಟೆಂಟ್ ಆಗುತ್ತೆ. ಏನು ಫೀಚರ್ಸ್ ಇದೆ, ಆಬ್ಜೆಕ್ಟಿವ್ಸ್ ಏನು, ನೋಡಲ್ ಮಿನಿಸ್ಟ್ರಿ ಯಾವುದು, ಬೆನಿಫಿಷರೀಸ್ ಏನಿದೆ, ಓಕೆ, ಅದೆಲ್ಲ ನೋಡೋಣ ಇವಾಗ. ಇಟ್ ಇಸ್ ಅ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಏಮ್ ಟು ಕೇಟರ್ ಗರ್ಲ್ ಚೈಲ್ಡ್ಗೆ ಹೆಲ್ಪ್ ಆಗೋ ರೀತಿ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ 2016ರಲ್ಲಿ. ಅದು ಸುಕನ್ಯಾ ಸಮೃದ್ಧಿ ಸ್ಕೀಮ್. ಇದು ನೋಡಲ್ ಏಜೆನ್ಸಿ ಬಂದುಬಿಟ್ಟು ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಆಬ್ಜೆಕ್ಟಿವ್ ಏನಿದೆ, ಟು ಸಪೋರ್ಟ್ ಫೈನಾನ್ಷಿಯಲ್ ವೆಲ್ ಬೀಯಿಂಗ್ಸ್ ಆಫ್ ಗರ್ಲ್ ಚೈಲ್ಡ್ ಆಸ್ ಅ ಪಾರ್ಟ್ ಆಫ್ ಬೇಟಿ ಬಚಾವ್ ಬೇಟಿ ಪಢಾವ್ ಇನಿಷಿಯೇಟಿವ್. ಯಾವುದರ ಸ್ಕೀಮ್, ಯಾವ ಇನಿಷಿಯೇಟಿವ್ ಪಾರ್ಟ್ ಆಗಿದೆ ಇದು? ಬೇಟಿ ಬಚಾವ್ ಬೇಟಿ ಪಢಾವ್ ಇನಿಷಿಯೇಟಿವ್ ಪಾರ್ಟ್ ಆಗಿದೆ. ಪೇರೆಂಟ್ ಆರ್ ಅ ಲೀಗಲ್ ಗಾರ್ಡಿಯನ್ ಆಫ್ ಅ ಗರ್ಲ್ ಚೈಲ್ಡ್ ಆಸ್ ಅ ಅಥಾರಿಟಿ ಟು ಓಪನ್ ಅಕೌಂಟ್. ಇದೇನೆಂದರೆ ಸ್ಕೀಮ್ ಬಂದರೆ ಇದರಲ್ಲಿ ಬೆನಿಫಿಟ್ಸು ನಮಗೆ ಫೈನಾನ್ಷಿಯಲ್ ಇಂಟ್ರೆಸ್ಟ್ ರೇಟ್ರಿಂದ ಸಿಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಏನೇನು ಬೆನಿಫಿಟ್ಸ್ ಇದೆ ನೋಡೋಣ. ಮತ್ತು ಇದಕ್ಕೆ ಪೇರೆಂಟ್ಸ್ ಅಥವಾ ಲೀಗಲ್ ಗಾರ್ಡಿಯನ್ ಯಾರಿದ್ದಾರೆ ಅವರು ಮಗುವಿನ ಪರವಾಗಿ ಅಕೌಂಟ್ ಓಪನ್ ಮಾಡೋಕ್ಕೆ ಸಶಕ್ತರಾಗಿರ್ತಾರೆ. ಆ್ಯಂಡ್ ದಟ್ ಈಸ್ ಎಲಿಜಿಬಿಲಿಟಿ ಕ್ರೈಟೇರಿಯಾ. ಗರ್ಲ್ ಚೈಲ್ಡ್ ಮಸ್ಟ್ ಬಿ ಅಂಡರ್ ಏಜ್ ಆಫ್ 10 ಆ್ಯಂಡ್ ಓನ್ಲಿ ಒನ್ ಅಕೌಂಟ್ ಈಸ್ ಪರ್ಮಿಟೆಡ್ ಫಾರ್ ಅ ಚೈಲ್ಡ್. ಫ್ಯಾಮಿಲಿ ಈಸ್ ರಿಸ್ಟ್ರಿಕ್ಟೆಡ್ ಟು ಓಪನ್ ಮ್ಯಾಕ್ಸಿಮಮ್ ಆಫ್ 2 SSY ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಕೌಂಟ್ಸ್ 2 ಮಾತ್ರ ತೆಗಿಲಿಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಏನಿದು ಎಲಿಜಿಬಿಲಿಟಿ ಕ್ರೈಟೇರಿಯಾದಲ್ಲಿ ಎಕ್ಸ್ಟೆಂಡೆಡ್ ಅಂತಂದರೆ ಅಪ್ ಟು 2 ಡಾಟರ್ಸ್, ಆಬ್ವಿಯಸ್ಲಿ ಬಿಲೋ 10 ಇಯರ್ಸ್ ಏಜಲ್ಲಿ 2 ಡಾಟರ್ಸ್ ಇರಬೇಕು ಅಂತ 2 ಅಕೌಂಟ್ ಮಾತ್ರ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಿಂತ ಜಾಸ್ತಿ ತೆಗೋಕ್ಕೆ ನಿಮ್ಗೆ ಅವಕಾಶ ಇಲ್ಲ. ರಿಕ್ವೈರ್ಮೆಂಟ್ ಇಸ್ ಬರ್ತ್ ಸರ್ಟಿಫಿಕೇಟ್ ಇಸ್ ಮ್ಯಾಂಡೇಟ್ರಿ. ಬರ್ತ್ ಸರ್ಟಿಫಿಕೇಟ್ ಬೇಕು. ಮತ್ತು 3 ಗರ್ಲ್ ಚಿಲ್ಡ್ರನ್ಗೆ ನೀವು ಹೇಳ್ಬೋದು ಇಲ್ಲಿ 2 ಅಂತಿದೆ, ಇಲ್ಲಿ 3 ಅಂತ ಇದೆ, ಏನಿದು ಕನ್ಫ್ಯೂಷನ್ ಅಂತಂದರೆ, ಇನ್ ಕೇಸ್ ಆಫ್ ಟ್ವಿನ್ ಗರ್ಲ್ಸ್, ಸೆಕೆಂಡ್ ಬರ್ತಲ್ಲಿ ಅಥವಾ ಫಸ್ಟ್ ಬರ್ತ್ ಇರಲಿ, ಫಸ್ಟ್ ಬರ್ತ್ ಒಂದು ಗರ್ಲ್ ಇದ್ಕೊಂಡು ಸೆಕೆಂಡ್ ಬರ್ತಲ್ಲಿ ಟ್ವಿನ್ಸ್ ಆದರೆ ಅವಾಗೂ ಕೂಡ 3 ಚಿಲ್ಡ್ರನ್ಗೆ ಇದು ಸ್ಕೀಮ್ ಅಪ್ಲಿಕೇಬಲ್ ಆಗುತ್ತೆ. ಅಥವಾ ಫಸ್ಟಲ್ಲೇ 2 ಟ್ವಿನ್ಸ್ ಇದ್ದು ಮತ್ತು ಸೆಕೆಂಡ್ ಬರ್ತಲ್ಲಿ ಓನ್ಲಿ 1 ಗರ್ಲ್ ಚೈಲ್ಡ್ ಹುಟ್ಟಂದರೆ ಅವಾಗ ಕೂಡ ಈ 3 ಹುಡುಗಿಯರಿಗೆ, ಹೆಣ್ಮಕ್ಳಿಗೆ ಈ ಸ್ಕೀಮ್ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಓನ್ಲಿ 1 ಅಕೌಂಟ್ ಫಾರ್ ಚೈಲ್ಡ್, ನೇಮ್ ಆಫ್ ದಿ ಚೈಲ್ಡ್ ಓಪನ್ಡ್ ಇನ್ ದಿ ನೇಮ್ ಆಫ್ ಚೈಲ್ಡ್. ಮಿನಿಮಮ್ ಆಫ್ 250 rupees ಇನಿಷಿಯಲ್ ಡಿಪಾಸಿಟ್ಸ್ with multiples of 150 thereafter with the annual ceiling of 1.5 lakh per financial year. 1.5 ಲಕ್ಷ ರೂಪಾಯಿ ತನಕ ನೀವು ಡಿಪಾಸಿಟ್ ಮಾಡಬಹುದು. ಏನು ಅಕೌಂಟ್ ಓಪನ್ ಮಾಡ್ತೀವಿ, ತಿಂಗಳಿಗೆ 250 ರೂಪಾಯಿಂದ ವರ್ಷದ ಫೈನಾನ್ಷಿಯಲ್ ಸೀಲಿಂಗ್ 1.5 ಲಕ್ಷ ರೂಪಾಯಿ ಇದೆ. ಓಕೆ, ಫಾರ್ ದ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 15 ಇಯರ್ಸ್ವರೆಗೂ ನೀವು ಇಷ್ಟು ಡಿಪಾಸಿಟ್ ಮಾಡ್ತಾ ಹೋಗ್ಬೋದು ಪ್ರತಿ ತಿಂಗಳು ಕೂಡ. ಆಟ್ ದಿ ಮ್ಯಾಕ್ಸಿಮಮ್ ಸೀಲಿಂಗ್ ಅಮೌಂಟ್ 1,50,000 rupees. ಓಕೆ, 15 ವರ್ಷದವರೆಗೂ ಇರುತ್ತೆ. ಆ್ಯಂಡ್ ದಿ ಅಕೌಂಟ್ ಶಾಲ್ ಮ್ಯಾಚೂರ್ ಆನ್ ಕಂಪ್ಲೀಷನ್ ಆಫ್ 21 years ಫ್ರಮ್ ದ ಡೇಟ್ ಆಫ್ ಓಪನಿಂಗ್ ಅಕೌಂಟ್ ಆರ್ ಮ್ಯಾರೇಜ್ ಆಫ್ ದಿ ಅಕೌಂಟ್ ಹೋಲ್ಡರ್ ವಿಚ್ ಈಸ್ ಅರ್ಲಿಯರ್. ಒಂದು ಅಕೌಂಟ್ ಹೋಲ್ಡರ್ ಮದುವೆ ಆಗೋದಿದ್ರೆ, ಈ ಗರ್ಲ್ ಚೈಲ್ಡ್ಸ್ ಏನು ಹುಡುಗಿರಿದ್ದಾರೆ, ಹೆಣ್ಮಕ್ಳು, ಅವ್ರ ಮದುವೆ ಆಗೋ ಟೈಮಲ್ಲಿ ಇದು ಅಕೌಂಟ್ ಓಪನ್ ಮ್ಯಾಚುರಿಟಿ ಆಗುತ್ತೆ, ಆವಾಗ ದುಡ್ಡು ತಗೋಬಹುದು. ಅಥವಾ ಅಕೌಂಟ್ ಓಪನ್ ಮಾಡಿದ 21 ವರ್ಷದವರೆಗೂ ಈ ಅಕೌಂಟ್ ಮ್ಯಾಚುರಿಟಿ ಪಡೆದುಕೊಳ್ಳುತ್ತೆ. ಓಕೆ, ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಇದು compounds annually and monthly interest payouts calculated on the completes of thousands of balances. ಓಕೆ, ಬ್ಯಾಲೆನ್ಸಸ್ ಮಂತ್ಲಿ ಇಂಟ್ರೆಸ್ಟ್ ಪೇಮೆಂಟ್ ಆಗ್ತಾ ಇರುತ್ತೆ, ಅದು ಕಂಪೌಂಡ್ ಆಗಿ ಆ್ಯಡ್ ಆಗ್ತಾ ಇರುತ್ತೆ ಆ್ಯನ್ಯುವಲಿ. ಮೇಜರ್ ನಮಗೆ ಟ್ಯಾಕ್ಸ್ ಪೇಯರ್ಸ್ಗೆ ಏನು ಬೆನಿಫಿಟ್ ಅಂದರೆ ಸೆಕ್ಷನ್ 80C ಆಫ್ IT ಆ್ಯಕ್ಟ್ 1961 ಇದರ ಅಂಡರ್ 3 ಎಕ್ಸಾಮ್ಷನ್ಸ್ಗಳನ್ನು ನಾವು ಪಡಿಬಹುದು, ಬೆನಿಫಿಟ್ಸ್ಗಳನ್ನ ಪಡಿಬಹುದು. ದೇರ್ ವಿಲ್ ಬಿ ನೋ ಟ್ಯಾಕ್ಸ್ ಲೆವಿಡ್ ಆನ್ ದಿ ಇನ್ವೆಸ್ಟೆಡ್ ಅಮೌಂಟ್, ಇಂಟ್ರೆಸ್ಟ್ ಅರ್ನ್ಡ್ ಆ್ಯಂಡ್ ವಿಡ್ರಾನ್ ಅಮೌಂಟ್. ಸೊ ನಾನು ಪ್ರತಿ ವರ್ಷ 1.5 ಲಕ್ಷ ರೂಪಾಯಿ ಅಕೌಂಟಲ್ಲಿ ಆಗ್ತಾಯಿದ್ರೆ ಈ 1.5 ಲಕ್ಷಕ್ಕೆ
ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಇರೋದಿಲ್ಲ. ಸೊ ಈ 1.5 ಲಕ್ಷದಿಂದ ನನಗೆ ಏನೋ ಒಂದು ಅಮೌಂಟು ಒಂದು 10,000 ರೂಪಾಯಿ ಅಥವಾ 15,000 ರೂಪಾಯಿ ನನಗೆ ಇಂಟ್ರೆಸ್ಟ್ ಬಂದರೆ ಈ ಇಂಟ್ರೆಸ್ಟ್ ಮೇಲೂ ಕೂಡ ನನಗೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಇರೋದಿಲ್ಲ. ಅದಲ್ಲದೆ ನಾನು 10 ವರ್ಷ ಆದಮೇಲೆ 1.5 ಲಕ್ಷದ್ದು ನನಗೆ 10 ವರ್ಷದ ಅಂದರೆ 15 ಲಕ್ಷ ರೂಪಾಯಿ ಪ್ಲಸ್ ಇಂಟ್ರೆಸ್ಟ್ ಇರುತ್ತಲ್ಲ, ಇಂಟ್ರೆಸ್ಟ್ ರೇಟು, ಇದನ್ನು ನಾನು ವಿಡ್ರಾ ಮಾಡಿಕೊಂಡ್ರು ಕೂಡ ಈ ಅಮೌಂಟಿಗೆ ಟ್ಯಾಕ್ಸ್ ಇರೋದಿಲ್ಲ. ಸೊ ಮೇಜರ್ ಬೆನಿಫಿಟ್ ಇದು ನಮಗೆ ಟ್ಯಾಕ್ಸ್ ಪೇಯರ್ಸ್ಗೆ. ಸೊ ದ್ಯಾಟ್ಸ್ ಇಟ್ ಅಬೌಟ್ ದಿ ಫಸ್ಟ್ ಟಾಪಿಕ್, ಸುಕನ್ಯಾ ಸಮೃದ್ಧಿ ಯೋಜನಾ ಸ್ಕೀಮ್ ಬಗ್ಗೆ ತಿಳ್ಕೊಂಡ್ವಿ. ಓಕೆ, ಎಲಿಜಿಬಿಲಿಟಿ ನೋಡ್ಕೊಂಡ್ವಿ, ಬೆನಿಫಿಟ್ಸ್ ನೋಡಿದ್ವಿ, ನೋಡಲ್ ಏಜೆನ್ಸಿ ನೋಡಿದ್ವಿ. ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಲಿ ಏನು ಬೇಕು ವಿ ಹ್ಯಾವ್ ಅಂಡರ್ಸ್ಟುಡ್. ಎರಡನೇ ಟಾಪಿಕ್ ಬಂದುಬಿಟ್ಟು ಡಿಜಿಟೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್. ಏನಿದೆ ನ್ಯೂಸಲ್ಲಿ ಅಂತಂದರೆ, ರೆಕಾರ್ಡ್ಸ್ ಡಿಜಿಟೈಸೇಷನ್ ವಿಲ್ spell landmark progress in India. The article discusses India's project to digitize land records for better infrastructure planning and reduce corruption. Yes, digitization in the major benefit ನಮಗಿರೋದು corruption ಅನ್ನು ತಡೆಯೋಕ್ಕೆ ಆಗೋದು. Okay, it highlights the importance of clear land ownership, impact on real estate, and need to modernize land registration from physical to digital. ಈ ಫಿಸಿಕಲ್ ಇಂದ ಡಿಜಿಟಲ್ ಫಾರ್ಮೆಟಿಗೆ ಲ್ಯಾಂಡ್ ರೆಕಾರ್ಡ್ಸು ಚೇಂಜ್ ಮಾಡಬೇಕಾಗಿದೆ. ಆ್ಯಂಡ್ ಇಟ್ ವಿಲ್ ಬಿ ಇಂಪ್ಯಾಕ್ಟಿಂಗ್ ದಿ ರಿಯಲ್ ಎಸ್ಟೇಟ್. ಆ್ಯಂಡ್ ಡಿಜಿಟೈಸ್ಡ್ ಲ್ಯಾಂಡ್ ರೆಕಾರ್ಡ್ಸ್ ಶುಡ್ ಬೂಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಡ್ ಆಸ್ ಗತಿ ಶಕ್ತಿ ಪ್ಲಾಟ್ಫಾರ್ಮ್ ಮೇಕ್ಸ್ ಯೂಸ್ ಆಫ್ ಇಟ್ಸ್ ಡಾಟಾ, ವೈಲ್ ಟೈಟಲ್ ಕ್ಲಾರಿಟಿ ಕುಡ್ ಗಿವ್ ಪುವರ್ ಅ ಬೆಟರ್ ಚಾನ್ಸ್ ಟು ಎಸ್ಕೇಪ್ ದಿ ಪಾವರ್ಟಿ. ಆ್ಯಸ್ ದಿ ಸ್ಟೇಟ್ಮೆಂಟ್ ಸೆಲ್ಫ್ ಸೇಸ್, ಗತಿ ಶಕ್ತಿ ಪ್ಲಾಟ್ಫಾರ್ಮ್ಗೆ ಬೇಕಾಗಿರುವಂಥ ಡಾಟಾ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಏನಾಗಿರುತ್ತೆ ಡಿಜಿಟೈಸೇಷನ್ನಿಂದ, that will provide directly to the Gati Shakti platform, and that will be helpful for us to get out of the poverty line. ಹೇಗೆ ಏನು ಅಂತ we shall see. Reasons ನಮಗೆ ಯಾಕೆ ಡಿಜಿಟಲೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಈಸ್ ಇಂಪಾರ್ಟೆಂಟ್, ನಮಗೆ ಏನು ನೆಸೆಸಿಟಿ ಇದೆ, ಇದರಿಂದ ಬೆನಿಫಿಟ್ಸ್ ಏನಿದೆ ಅಂತ ನೋಡೋದಾದರೆ, ಒಂದು ಓನರ್ಶಿಪ್ ಆ್ಯಂಡ್ ಫ್ಯೂವರ್ ಡಿಸ್ಪ್ಯೂಟ್ಸ್. ಆ್ಯಸ್ ದಿ ವರ್ಡ್ ಇಟ್ ಸೆಲ್ಫ್ ಸೇಸ್, ಓನರ್ಶಿಪ್ ಕ್ಲಾರಿಟಿ ಕೊಡುತ್ತೆ ಆ್ಯಂಡ್ ಫ್ಯೂವರ್ ಡಿಸ್ಪ್ಯೂಟ್ಸ್. ಈ ಲೀಗಲ್ ಇಶ್ಯೂಸ್ ಏನು ಕ್ರಿಯೇಟ್ ಆಗಬಹುದು ಡ್ಯೂ ಟು ದಿ ಎಕ್ಸಿಸ್ಟೆನ್ಸ್ ಆರ್ ನಾನ್ ಎಕ್ಸಿಸ್ಟೆನ್ಸ್ ಆಫ್ ರೆಕಾರ್ಡ್ಸ್, ಫಿಸಿಕಲ್ ರೆಕಾರ್ಡ್ಸ್, ದ್ಯಾಟ್ ಪ್ರಾಬ್ಲಮ್ ವಿಲ್ ಬಿ ರಿಸಾಲ್ವ್ಡ್ ಬೈ digitization of land records. Okay, and efficient real estate market with a clear records property. Okay, property deals become more transparent. Okay, ನಮಗೆ ಪ್ರಾಪರ್ಟಿ ಡೀಲಿಂಗ್ ವಿಲ್ ಬಿ ಮೋರ್ ಈಸಿ ಆ್ಯಂಡ್ ಮೋರ್ ಟ್ರಾನ್ಸ್ಪರೆಂಟ್, which will reduce the corruption over a period and improve the efficiency of this real estate market. Okay, increased tax revenue, and no one will be fall out of this tax payment, and that will create a revenue. Okay, proper land records could lead to the higher property tax collection for a state government. Okay, state government ಗಳಿಗೆ highest revenue generate ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದು ಡಿಜಿಟೈಸೇಷನ್. and facilitates ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಏನಂತಂದರೆ, ಇಟ್ ಗಿವ್ಸ್ ಅ ಈಸಿ ಅಕ್ಸೆಸ್ ಟು ದಿ ಲ್ಯಾಂಡ್ ರೆಕಾರ್ಡ್ಸ್. ಓಕೆ, ನಮಗೆ ಲ್ಯಾಂಡ್ ಡಾಟಾ ಏನಿದೆ ಆ ಡಾಟಾ ನಮಗೆ ಈಸಿಯಾಗಿ ಅಕ್ಸೆಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದ್ಯಾಟ್ ಇನ್ ಟರ್ನ್ಸ್ ಏಡ್ಸ್ ಟು ದಿ ಫಾಸ್ಟರ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ವಿಚ್ ಕ್ಯಾನ್ ಬಿ ಅಂಡರ್ ಗತಿ ಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್. ಸೊ ಗತಿ ಶಕ್ತಿಯಲ್ಲಿ ಬರುವಂತಹ ಮಾಸ್ಟರ್ ಪ್ಲ್ಯಾನಲ್ಲಿ ನಮಗೆ ಪ್ಲ್ಯಾನ್ ಮಾಡೋಕ್ಕೆ, ಎಕ್ಸಿಕ್ಯೂಟಿವ್ ಮಾಡೋಕ್ಕೆ ಈಸಿಯಾಗಿ ಡಾಟಾ ಸಿಗುತ್ತೆ. ದ್ಯಾಟ್ ವಿಲ್ fasten our development process. Okay, and it also support for the poor. ಯಾಕೆ digital records enable poor to prove that land ownership. ಹೌದಪ್ಪ, ಇದು ಲ್ಯಾಂಡ್ ಓನರ್ಶಿಪ್ ಇವ್ರದೇ. ಈಗ ಎಷ್ಟೋ ಜನ ನಾವು ಫಾರ್ಮರ್ಸ್ ಅಥವಾ ಎಷ್ಟೋ ಜನ ನಾವು ಪೂರ್ ಪೀಪಲ್ ನೋಡಿರ್ಬೋದು, ಪೇಪರ್ಸ್ ಆಲ್ಮೋಸ್ಟ್ ಇನ್ನೇನು ಅರ್ಧೋಗ್ಬೇಕು ಆ ರೀತಿಯಾದಂಥ ಫಿಸಿಕಲ್ ಕಂಡೀಷನ್ ಇರ್ತವೆ ಡಾಕ್ಯುಮೆಂಟ್ಸ್ಗಳು. ಅವುಗಳು ಅವು ಕಳ್ಕೊಂಡ್ಬಿಟ್ರೆ ಅಥವಾ ಮಿಸ್ ಆಗಿಬಿಟ್ರೆ, ದೇ ಹ್ಯಾವ್ ನೋ ಲ್ಯಾಂಡ್ ಪ್ರೂಫ್ ಟು ಪ್ರೂವ್ that their land is theirs. ಸೊ ಹಾಗಾಗಿ ಈ ಡಿಜಿಟೈಸೇಷನ್ ಇತ್ತಪ್ಪ ಅಂದರೆ ಪೂರೆಸ್ಟ್ ಆಫ್ ದಿ ಪೂರ್ ಪೀಪಲ್ಗೂ ಕೂಡ ಈಸಿಯಾಗಿ ಅಕ್ಸೆಸ್ ಸಿಗುತ್ತೆ ಅವ್ರ ಓನರ್ಶಿಪ್ಪನ್ನು ಅಕ್ಸೆಸ್ ಮಾಡಲಿಕ್ಕೆ, ಆ್ಯಂಡ್ ಸೇಫ್ ಗಾರ್ಡ್ ದೆಮ್ ಫ್ರಮ್ ಅಗೇನ್ಸ್ಟ್ ದಿ ಎಕ್ಸ್ಪ್ಲಾಯ್ಟೇಷನ್. ಓಕೆ, ಸೊ ನಮಗೆ ಆ ಎಲ್ಲ ರೀಸನ್ಗಳಿಗಾಗಿ ಬೇಕಾಗಿರುವಂಥದ್ದು ಡಿಜಿಟಲೈಸೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್. ಇದು ನಾವು ಒಂದು ಕನ್ಸೆಪ್ಟ್ ಡಿಜಿಟಲೈಸೇಷನ್ ಮಾಡ್ತೀವಿ ಅಂದರೆ ಚಾಲೆಂಜಸ್ ಬಂದೇ ಬರುತ್ತೆ. ಸೊ ಹಾಗಾಗಿ ಚಾಲೆಂಜಸ್ಗಳನ್ನ ನಾವು ಏನು ಫೇಸ್ ಮಾಡಬಹುದು, ಇಂಡಿಯಾದಲ್ಲಿ ಮಾಡ್ತಾ ಇದ್ದೀವಿ ಆ್ಯಂಡ್ ಆಲ್ರೆಡಿ ಮಾಡಿ ಅದನ್ನು ಓವರ್ಕಮ್ ಮಾಡಿದ್ದೀವಿ ಅಂತಂತಂದರೆ, ಫಸ್ಟ್ ಇಟ್ ಗಾಟ್ ಪಾರ್ಷಿಯಲ್ ಸಕ್ಸಸ್ ಆ್ಯಂಡ್ ಆನ್ಗೋಯಿಂಗ್ ಎಫರ್ಟ್ಸ್. ಪಾರ್ಷಿಯಲ್ ಸಕ್ಸಸ್ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಆಲ್ರೆಡಿ ನಾವು 13 ಮೇಜರ್ ಸ್ಟೇಟ್ ಆ್ಯಂಡ್ 4 UTಗಳಲ್ಲಿ ಇದನ್ನು ಡಿಜಿಟೈಸೇಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಇದು ಸಕ್ಸಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ಳೋ ಟೈಮಲ್ಲಿನೇ ಇಂಟಿಗ್ರೇಷನ್ ಈಸ್ ಸ್ಟಿಲ್ ಪೆಂಡಿಂಗ್ ಫಾರ್ ದಿ ಸ್ಟೇಟ್ಸ್ ಲೈಕ್ ಹಿಮಾಚಲ್ ಪ್ರದೇಶ್,
ವೆಸ್ಟ್ ಬೆಂಗಾಲ್, ಉತ್ತರಾಖಂಡ್, ಸಿಕ್ಕಿಂ, ನಾಗಾಲ್ಯಾಂಡ್, ಮೇಘಾಲಯ ಆ್ಯಂಡ್ UT ಆಫ್ ಲಕ್ಷದ್ವೀಪ್. ನೋಡಿ, ಇಂಟಿಗ್ರೇಷನ್ ಆಗೋದು ಒಂದು ಕಡೆ ಪೆಂಡಿಂಗ್ ಉಳ್ಕೊಂಡ್ರೆ ಒಂದು ಕಡೆ ನಮಗೆ ಆಲ್ರೆಡಿ ಹ್ಯಾಸ್ ಸಕ್ಸಸ್ಫುಲಿ ಇಂಪ್ಲಿಮೆಂಟೆಡ್. ಸೊ ಅದಕ್ಕೆ ಹೇಳೋದು ಪಾರ್ಷಿಯಲ್ ಸಕ್ಸಸ್ ಆ್ಯಂಡ್ ಪ್ರೊಸೆಸ್ ಇಸ್ ಆಲ್ರೆಡಿ ಇನ್ ಎಫರ್ಟ್ ಆಫ್ ಆನ್ ಗೋಯಿಂಗ್. ಓಕೆ, ಔಟ್ಡೇಟೆಡ್ ರಿಜಿಸ್ಟ್ರೇಷನ್ ಲಾಸ್. ಎಸ್, ಒಂದೊಂದು ಸರ್ತಿ ನಮಗೀಗ ಲಾಗಳನ್ನೇ ಅಪ್ಡೇಟ್ ಮಾಡದೇ ಇರೋದೇ ಒಂದು ಕಾರಣ ಆಗುತ್ತೆ. ದಿ ಪ್ರೊಸೆಸ್ ಇಸ್ ಸ್ಟಿಲ್ ಬೌಂಡ್ ಬೈ ದಿ 1908 ರಿಜಿಸ್ಟ್ರೇಷನ್ ಆ್ಯಕ್ಟ್. ಸೊ ಲಾನ ಇಷ್ಟು ಹಳೆದಿರಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಏನು ನಾವು ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಬೋದು ಅಥವಾ ಮಾಡೋಕ್ಕಾಗಲ್ಲ ಅಂತಲೂ ಗೊತ್ತಾಗುತ್ತೆ. ಆ್ಯಂಡ್ ಡಿಪೆಂಡೆನ್ಸಿ ಆನ್ ಫಿಸಿಕಲ್ ಡಾಕ್ಯುಮೆಂಟ್ಸ್ ಮೇಕಿಂಗ್ ಮಾಡರ್ನೈಸೇಷನ್ ವಿಲ್ ಬಿ ದಿ ಮೇಜರ್ ಚಾಲೆಂಜ್. ಕಮಿಂಗ್ ಟು ದಿ ಲಾಸ್ಟ್ ಪಾರ್ಟ್ ಆಫ್ ದಿ ಟೆಕ್ನಾಲಜಿಕಲ್ ಚಾಲೆಂಜಸ್. ಹೌದು, ಈ ಬ್ಯೂರೋಕ್ರಾಟ್ಸ್ಗಳಿಗೆ ಅದನ್ನ ಟ್ರೈನಿಂಗ್ ಕೊಟ್ಟು ಟೆಕ್ನಾಲಜಿನ ಅಪ್ಡೇಟ್ ಮಾಡೋದು ಆ್ಯಂಡ್ ಅದು ಟೆಕ್ನಾಲಜಿಕಲ್ ಟೀಮ್ಗೆ ಒಂದು ಇಟ್ಕೊಳ್ಳೋದಪ್ಪ ಅಂದರೆ ಇಟ್ ಈಸ್ ಅ ಬಿಗ್ ಹರ್ಡಲ್ ಫಾರ್ ಗೌರ್ಮೆಂಟ್ ಟು ಅಪ್ಡೇಟ್ ಫಾರ್ that still government is putting effort to make it possible and successful in coming days by implementing the unique land parcel ID numbers. ಏನಪ್ಪ ಇದಂದರೆ ದಿಸ್ ವಿಲ್ ಬಿ ಅಡಾಪ್ಟಿಂಗ್ ದಿ ನ್ಯೂ ಡಿಜಿಟಲ್ ಪ್ರೊಸೆಸಸ್. ಸೊ ಡಿಜಿಟಲ್ ಪ್ರೊಸೆಸ್ಗಳನ್ನು ಹೊಸದಾಗಿ ಅಪ್ಡೇಟ್ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಕೆಲವೊಂದನ್ನು ನೋಡಬೇಕಾಗಿರೋದಂದರೆ ಗೌರ್ಮೆಂಟ್ ಇನಿಷಿಯೇಟಿವ್ಸು. ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್. ಇಟ್ ಏಮ್ಸ್ ಟು ಕೋಆರ್ಡಿನೇಟ್ ದಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಯೂಸಿಂಗ್ ದಿ ಡಿಜಿಟಲ್ ಲ್ಯಾಂಡ್ ರೆಕಾರ್ಡ್ಸ್ ಫ್ರಮ್ ಸ್ಟೇಟ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಅದೇ ರೀತಿ ನೋಡೋದಾದರೆ ಡಿಜಿಟಲ್ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಹ್ಯಾಸ್ ಟೇಕನ್ ಪ್ಲೇಸ್ ಆ್ಯಂಡ್ ಇಟ್ ಫೋಕಸಸ್ ಆನ್ ಅಪ್ಡೇಟಿಂಗ್ ಆ್ಯಂಡ್ ಡಿಜಿಟೈಸಿಂಗ್ ದಿ ಲ್ಯಾಂಡ್ ರೆಕಾರ್ಡ್ಸ್ ಅಕ್ರಾಸ್ ದಿ ಕಂಟ್ರಿ ಇನ್ ದ ನೇಮ್ ಆಫ್ ULPIN. ಏನು ULPIN? ಯುನೀಕ್ ಲ್ಯಾಂಡ್ ಪಾರ್ಸಲ್ ಐಡೆಂಟಿಫಿಕೇಷನ್ ನಂಬರ್, ಆರ್ ಆಲ್ಸೋ ಕಾಲ್ಡ್ ಆಸ್ ಭೂ ಆಧಾರ್. ಓಕೆ, ಭೂ ಆಧಾರ್ ಅಂತ ಕರಿತೀವಿ. ನಮಗೆ ಯಾವ ರೀತಿಯಾದಂತಹ ಆಧಾರ್ ಕಾರ್ಡ್ ಇದೆ ಅದೇ ರೀತಿ ಈಗ ಭೂಮಿಗೆ ಇರುವಂತಹ ಆಧಾರ್ ಕಾರ್ಡನ್ನು ಮಾಡಲಿಕ್ಕೆ ಹೊರಟಿರೋದು ಗೌರ್ಮೆಂಟ್ ಪ್ರಾಜೆಕ್ಟ್ ಆಗಿದೆ. ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ರೆಕಾರ್ಡ್ಸ್ ಲ್ಯಾಂಡ್ ರೆಕಾರ್ಡ್ಸನ್ನು ಡಿಜಿಟಲ್ ಮೇಂಟೈನ್ ಮಾಡಿದ್ದಾರೆ ಮತ್ತು ಆ ಗೌರ್ಮೆಂಟಿನ ಇನಿಷಿಯೇಟಿವ್ ಹೆಸರೇನು ಅಂತ ನೀವು ಕಮೆಂಟಲ್ಲಿ ಹೇಳಬೇಕು. ಸೊ ದ್ಯಾಟ್ಸ್ ಇಟ್ ಅಬೌಟ್ ದಿ ಸೆಕೆಂಡ್ ಟಾಪಿಕ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿ ಬೋತ್ ದ ಟಾಪಿಕ್ಸ್. ನಿಮಗೆ ಕ್ಲಾಸಿನ PDF ಬೇಕಾಗಿದ್ದರೆ ಈ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.